ಇವತ್ತು ಇದೇ ತಿಂಗಳು 26ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗ್ತಾಯಿದೆ. ಇವತ್ತು ನಮ್ಮ ಅದೃಷ್ಟ ಅಂತ ಹೇಳಬೇಕು. ಈ ಜಿಲ್ಲೆಯ ಒಂದು ರೀತಿಯಲ್ಲಿ ಈ ಜಿಲ್ಲೆ ಜನಗಳ ಸೌಭಾಗ್ಯ ಅಂತಲೇ ನಾನು ಕರಿತೀನಿ. ಎಷ್ಟೋ ವರ್ಷಗಳಿಗೆ ಇಂಥದ್ದೊಂದು ಭಾಗ್ಯ ಸಿಗೋದು. ಇವತ್ತು ಕುಮಾರಣ್ಣ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರೋದು ನಮ್ಮ ಜಿಲ್ಲೆಗೆ ಒಂದು ಅದೃಷ್ಟನೇ ಅಂತ ನಾವೆಲ್ಲ ಭಾವಿಸ್ಬೇಕೇ ಹೊರತು ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಕುಮಾರಣ್ಣ ಗೆದ್ದೇ ಗೆಲ್ತಾರೆ. ಇಂಡಿಯಾಕ್ಕೆ ಹೇಗೆ ನರೇಂದ್ರ ಮೋದಿಯನೋ ಮಂಡ್ಯ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣ. ಅದರಿಂದ ದಯಮಾಡಿ ನಮ್ಮ ಜಿಲ್ಲೆಯ ಜನಗಳಲ್ಲಿ ನಾನು ಕೇಳೋದಿಷ್ಟೇ, ನಾನು ಸುಮಾರು ಪಾರ್ಲಿಮೆಂಟ್ ಚುನಾವಣೆಗಳನ್ನ ನೋಡಿದ್ದೀನಿ ಹತ್ರದಿಂದ, ನಾವೆಲ್ಲರೂ ತೊಡಗಿಸಿದ್ದೀವಿ. ಆದರೆ ಇವತ್ತು ನಮ್ಮ ಜಿಲ್ಲೆಗೆ ಸ್ವತಂತ್ರ ಬಂದ ಮೇಲೆ ಇಂಥ ಒಂದು ಲೋಕಸಭಾ ಅಭ್ಯರ್ಥಿ ಕುಮಾರಣ್ಣಂತವರು ಈ ಜಿಲ್ಲೆಗೆ ಸಿಕ್ಕಿರೋದು ನಮ್ಮ ರೈತರುಗಳಿಗೊಂದು ಪುಣ್ಯ. ಇವತ್ತು ಮುಂದೆ ಕಾವೇರಿ ರೈತರ ಸಮಸ್ಯೆ, ಈ ಜಿಲ್ಲೆಯ ಸಮಸ್ಯೆಗಳು, ಈ ಜಿಲ್ಲೆಯ ಮುಂದುವರಿಕೆಗೆ ಎಲ್ಲ ಕುಮಾರಣ್ಣ ಒಂದು ನಾಂದಿ ಆಡ್ತಾರೆ ಅಂತ ಹೇಳುತ್ತಾ ನನಗೆ ಕುಮಾರಣ್ಣನಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 26/4/2024 ಶುಕ್ರವಾರ ನಡೆಯಲಿರುವ HD ಕುಮಾರಸ್ವಾಮಿಯ ಕ್ರಮ ಸಂಖ್ಯೆ 1 ಅವರಿಗೆ ಬೆಂಬಲ ಮತವನ್ನು ನೀಡಿ ಮಂಡ್ಯ ಜಿಲ್ಲೆ ಜನಯ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಕೇಳ್ಕೊತಾವೆ. ಮತ್ತು ಈ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೂ ಅದು ಸಫಲ, ಯಾವುದೇ ಇದು ಪ್ರಯೋಜನ ಬರೋಲ್ಲ. ಏನೇ ಇದ್ದರೂ ಮಂಡ್ಯ ಜಿಲ್ಲೆಯಲ್ಲಿ HD ಕುಮಾರಸ್ವಾಮಿಯವರು ಬೆಂಬಲಿಸಿದ್ರೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಯ್ತದೆ, ಮಂಡ್ಯ ಜಿಲ್ಲೆಗೆ ಅನುಕೂಲ ಆಯ್ತದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಮನವಿಗಳು, ತಾವೆಲ್ಲ ದಯಮಾಡಿ 26ನೇ ತಾರೀಕು ನಡೀತಾ ಇರತಕ್ಕಂಥ ಈ ಐತಿಹಾಸಿಕ ಚುನಾವಣೆ, ಲೋಕಸಭಾ ಚುನಾವಣೆಗೆ ನಮ್ಮ ಪಕ್ಷದ ಮತ್ತು BJP ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವ್ರನ್ನ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು. ಅವರ ಕ್ರಮ ಸಂಖ್ಯೆ 1 ತೆನವತ್ತೆ ಮಹಿಳೆ ಕುರಿತು ತಾವೆಲ್ಲ ದಯಮಾಡಿ ಹೆಚ್ಚಿಗೆ ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತೇನೆ.